ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಸಭಾಪತಿಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಡೀಟೇಲ್ಸ್ ಬರ್ತಾ ಇದೆ. ಇದು ದೇಶದ ಮತ್ತು ನಮ್ಮ ದುರ್ದೈವ ಅಂತ ಸಭಾಪತಿ ಸ್ವರಾಜ್ ಹೊರಟ್ಟಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸುಸಂಸ್ಕೃತ ಕರ್ನಾಟಕದಲ್ಲಿ ಈ ರೀತಿ ನಡೆಯಬಾರದು. ಇಡೀ ಜಗತ್ತೇ ನಮ್ಮನ್ನು ನೋಡುತ್ತೆ, ನಮ್ಗೆ ನಾಚಿಕೆ ಆಗುತ್ತೆ. ಮರ್ಯಾದೆ ಇರೋರು ರಾಜಕಾರಣದಲ್ಲಿ ಇರಬಾರದು. ಪರ ವಿರೋಧ ಮಾತನಾಡೋ ಬದಲು ಕೋರ್ಟ್ ಇದೆ, ನ್ಯಾಯಾಲಯ ಆಗಿದೆ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕು. ಅದಕ್ಕೆ ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿ ಸಭಾಪತಿಗಳು ರಿಯಾಕ್ಷನ್ ಕೊಟ್ಟರು. ನಮ್ಮ ದೇಶದ ದುರ್ದೈವ, ನಮ್ಮ ದುರ್ದೈವ. ಇಂಥ ಒಂದು ಸುಸಂಸ್ಕೃತ ನಾಡಾದಂಥ ಕರ್ನಾಟಕದಲ್ಲಿ ಇಂಥೆಲ್ಲ ನಡೀಬಾರ್ದು. ಇಡೀ ದೇಶ ಜಗತ್ತು ನೋಡ್ತೀವಿ, ನಮಗೆಲ್ಲ ನಾಚಿಕೆ ಬರ್ತೀವಿ. ಕೊನೆಗೆ ಏನು ಅನಿಸ್ತಿದೆ ಅಂದರೆ ಮರ್ಯಾದೆ ಇದ್ದವರು ರಾಜಕಾರಣದಲ್ಲಿ ಇರಬಾರ್ದು ಅನ್ನುವಂಥ ಭಾವನೆ ಇವತ್ತು ಎಲ್ಲರಿಗೂ ವ್ಯಕ್ತ ಆಗ್ತಿದೆ. ಆಗಬಾರ್ದು ಅನ್ನೋವಂಥ ಆಸೆ ಇತ್ತು ನಮ್ಮದಿದೆ. ಈಗಲಾದರೂ ಅದನ್ನೇ ದಿನ ಒಬ್ಬರು ಅದಕ್ಕೆ ಪರ ವಿರೋಧ ಹೇಳೋ ಬದಲಿ ಕೋರ್ಟು ಕಾನೂನುಗಳಿದಾವೆ. ಏನು ಕಾನೂನು? ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಇದೀಗ ಮಧ್ಯಂತರ ಜಾಮೀನು ಸಿಕ್ಕಿದೆ. ಆಮ್ ಆದ್ಮಿ ಪಾರ್ಟಿಯ ಕಚೇರಿಯಲ್ಲಿ ಕಾರ್ಯಕರ್ತರು ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ. ಜಿಂದಾಬಾದ್ ಘೋಷಣೆಗಳನ್ನು ಕೂಗಿ ಕಾರ್ಯಕರ್ತರೆಲ್ಲರೂ ಕೂಡ ಸಂಭ್ರಮಿಸಿದ್ದಾರೆ. ದೆಹಲಿಯ ಆಪ್ ಕಚೇರಿಯಲ್ಲಿ ಕಾರ್ಯಕರ್ತರು ಅರವಿಂದ್ ಕೇಜ್ರಿವಾಲ್ಗೆ ಜೈಕಾರವನ್ನ ಹಾಕಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಸಭಾಪತಿಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಡೀಟೇಲ್ಸ್ ಬರ್ತಾ ಇದೆ. ಇದು ದೇಶದ ಮತ್ತು ನಮ್ಮ ದುರ್ದೈವ ಅಂತ ಸಭಾಪತಿ ಸ್ವರಾಜ್ ಹೊರಟ್ಟಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸುಸಂಸ್ಕೃತ ಕರ್ನಾಟಕದಲ್ಲಿ ಈ ರೀತಿ ನಡೆಯಬಾರದು. ಇಡೀ ಜಗತ್ತೇ ನಮ್ಮನ್ನು ನೋಡುತ್ತೆ, ನಮ್ಗೆ ನಾಚಿಕೆ ಆಗುತ್ತೆ. ಮರ್ಯಾದೆ ಇರೋರು ರಾಜಕಾರಣದಲ್ಲಿ ಇರಬಾರದು. ಪರ ವಿರೋಧ ಮಾತನಾಡೋ ಬದಲು ಕೋರ್ಟ್ ಇದೆ, ನ್ಯಾಯಾಲಯ ಆಗಿದೆ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕು. ಅದಕ್ಕೆ ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿ ಸಭಾಪತಿಗಳು ರಿಯಾಕ್ಷನ್ ಕೊಟ್ಟರು. ನಮ್ಮ ದೇಶದ ದುರ್ದೈವ, ನಮ್ಮ ದುರ್ದೈವ. ಇಂಥ ಒಂದು ಸುಸಂಸ್ಕೃತ ನಾಡಾದಂಥ ಕರ್ನಾಟಕದಲ್ಲಿ ಇಂಥೆಲ್ಲ ನಡೀಬಾರ್ದು. ಇಡೀ ದೇಶ ಜಗತ್ತು ನೋಡ್ತೀವಿ, ನಮಗೆಲ್ಲ ನಾಚಿಕೆ ಬರ್ತೀವಿ. ಕೊನೆಗೆ ಏನು ಅನಿಸ್ತಿದೆ ಅಂದರೆ ಮರ್ಯಾದೆ ಇದ್ದವರು ರಾಜಕಾರಣದಲ್ಲಿ ಇರಬಾರ್ದು ಅನ್ನೋವಂಥ ಭಾವನೆ ಇವತ್ತು ಎಲ್ಲರಿಗೂ ವ್ಯಕ್ತ ಆಗ್ತಿದೆ. ಆಗಬಾರ್ದು ಅನ್ನೋವಂಥ ಆಸೆ ಇತ್ತು ನಮ್ಮದಿದೆ. ಈಗಲಾದರೂ ಅದನ್ನೇ ದಿನ ಒಬ್ಬರು ಅದಕ್ಕೆ ಪರ ವಿರೋಧ ಹೇಳೋ ಬದಲಿ ಕೋರ್ಟು ಕಾನೂನುಗಳಿದಾವೆ. ಏನು ಕಾನೂನು? ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಇದೀಗ ಮಧ್ಯಂತರ ಜಾಮೀನು ಸಿಕ್ಕಿದೆ. ಆಮ್ ಆದ್ಮಿ ಪಾರ್ಟಿಯ ಕಚೇರಿಯಲ್ಲಿ ಕಾರ್ಯಕರ್ತರು ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ. ಜಿಂದಾಬಾದ್ ಘೋಷಣೆಗಳನ್ನು ಕೂಗಿ ಕಾರ್ಯಕರ್ತರೆಲ್ಲರೂ ಕೂಡ ಸಂಭ್ರಮಿಸಿದ್ದಾರೆ. ದೆಹಲಿಯ ಆಪ್ ಕಚೇರಿಯಲ್ಲಿ ಕಾರ್ಯಕರ್ತರು ಅರವಿಂದ್ ಕೇಜ್ರಿವಾಲ್ಗೆ ಜೈಕಾರವನ್ನ ಹಾಕಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.